ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿಮ್ಮೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು, ಸಿನಿಮಾದ ಕೆಲವು ದೃಶ್ಯಗಳನ್ನೆಲ್ಲ ನೋಡಿದ್ವಿ. ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ. ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಾನು ಅವತ್ತು ಇವನ್ನ ಬಾಲನಟನಾಗಿ ಚಿನ್ನಾರಿ ಮುತ್ತ, ಕೊಟ್ರೇಶೆ ಕನಸು ಅದ್ರಲ್ಲಿ ಮಾಡಿದಂತ ವಿಜಯ ರಾಘವೇಂದ್ರ ಇವನೇನಾ ಬೇರೆ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಎಲ್ಲ ಗುಣಗಳನ್ನು ಕೂಡ ಹೊಂದ್ಕೊಂಡು, ಈಗ ಹೇಳ್ತೀನಿ, ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿರಲ್ಲಪ್ಪ ಅಂತ ಹೇಳಿ ಒಂದು ಕಡೆ ಖುಷಿನೂ ಆಗ್ತದೆ. ಅಂದ್ರೆ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು, ತುಂಡು ಪ್ಯಾಂಟ್ ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡ್ಬೋದು. ಆದ್ರೆ ಈ ತರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಇದು ಭಾರಿ ಕಷ್ಟವಾದಂತ ವಿಷಯ ಇದು. ನನಗೊಂದ್ಸಲ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಭಾವ, ನಿಮಗೆಲ್ಲ ಗೊತ್ತಿರ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಣ್ಣ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಸೀನ್ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ದುಡ್ಡು ಇಲ್ಲ ಇವತ್ತು, ಕರ್ಕೊಂಡು ಹೋಗಿ ಅವ್ರನ್ನ ರುಬ್ಬಕ್ಕೆ ಬಿಡ್ತಾರೆ. ರುಬ್ಬಕ್ಕೆ ಕುತ್ಕೊಂಡು ರುಬ್ಬ ಅಂತ ಓಲ್ಡ್ ಏಜ್ ಮನ ಹೇಳ್ತಾರೆ. ಆವಾಗ ಇವ್ರು ನೋಡ್ತಾರೆ, ರುಬ್ಬಕ್ಕೆ ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ, ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಬರಂಗಾಗ್ತಾ ಇದೆ. ಇವ್ರೇನ್ ಮಾಡ್ತಾರೆ, ಕೂತ್ಕೋತಾರೆ, ಒಂದು ಒಳ್ಳೆ ಒಂದು ಚಡ್ಡಿ ಕೊಟ್ಟಿರ್ತಾರೆ, ಬನಿನ್ ಕೊಟ್ಟಿರ್ತಾರೆ. ಅವ್ರು ಒಪ್ಕೊಳ್ಳಿಲ್ಲ, ಆ ಕಡೆ ಈ ಕಡೆ. ಆಮೇಲೆ ಅದನ್ನ ರುಬ್ತಾ ಇದ್ರು, ಅವನ ಈ ಕಡೆ ಕರೆದ್ರು. ಅವ್ನು ಕರೆದ್ಬಿಟ್ಟು ಬಿಚ್ಚಾಕದ ಬಟ್ಟೆಯನ್ನೇ ಮಾಡ್ತಾರೆ. ಬೇಡಿ ಸ್ವಾಮಿ ಬಿಚ್ಚಾಕು. ಇವ್ರು ಹಾಕೊಂಡು ಬಟ್ಟೆ ಅವನಿಗೆ ಕೊಡಿಬಿಟ್ಟು, ಅವನು ಹಾಕೊಂಡ ಹರಕಲ್ ಬಟ್ಟೆ, ಆ ಗಪ್ ವಾಸನೆ, ಆ ಬಟ್ಟೆನ, ಆ ನಿಕ್ಕರು, ಆ ಬನೀನು ಎಲ್ಲ ಹಾಕೊಂಡು ಸೀರೆ. ಯಾಕೆ ಅಂದ್ರೆ ಡೈರೆಕ್ಟ್ ಬಿಡ್ತಾರೆ, ಯಾಕ್ಸರ ಹೀಗೆಲ್ಲ ಒರಿಜಿನಾಲಿಟಿ ಬರಬೇಕು, ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕೊಂಡು ಪಾರ್ಕ್ ಮಾಡ್ತಾರೆ. ಅವಾಗ ಅನ್ಕೊಂಡೆ, ನಿಜ ಕಲಾವಿದರಿಗೆ ಬೇಕಾದಂತ ಇದು ಈಗಿನ ಕಾಲ ನೋಡ್ತಾ ಇದ್ದಾರೆ. ಹೋಟೆಲ್ ಸರ್ವರ್ ಮಾಡ್ತಿರ್ತಾನೆ, ಅವನ ಕೈ 5 ಉಂಗ್ರ 10 ಉಂಗ್ರ ಇರ್ತದೆ, ಅವಾಗಲೇ ಡ್ರೆಸ್ ಮಾಡ್ಕೊಂಡು ಪಾಠ ಮಾಡ್ತಿರ್ತಾನೆ. ಅವನು ಸರ್ವರ್ ಆಗಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ರಾಜ್ಕುಮಾರ್ ಮಾಡಲಿಲ್ಲ ಹೊತ್ತು. ಅದಾದ್ಮೇಲೆ ನನಗೆ ಸಿನಿಮಾ ನೋಡಿದಾಗ, ಏನೇ ಬಡ್ಡಿ ಮಗ, ಅವನು ಯಾರು ನನ್ನ ಮಗನೇನೆ ವಿಜಯ ರಾಘವೇಂದ್ರ ಏನೇ ಇದು? ಯಾಕಂದ್ರೆ ನನ್ನ ಮಗ ವಿಜಯ ರಾಘವೇಂದ್ರ ಬೇರೆ ವಿಷಯ. ಇಲ್ಲಿ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ, ಅದ್ರಲ್ಲಿ ಏನು ಈ ತರ ಮಾಡಿದ್ನಲ್ಲ ಬಡ್ಡಿ ಮಗ, ಎಲ್ಲಿ ಕಲ್ತ್ಕೊಂಡಾಗ ಯಾಕೆ ನನಗೆ ಎಲ್ಲೋ ಒಂದ್ ಕಡೆ ಏನೋ ಪರವಾಗಿಲ್ಲಪ್ಪ, ಕಲಾವಿದನಿಗೆ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ. ಇದಕ್ಕೆ ಕಾರಣ ಯಾರು? ನಿರ್ದೇಶಕರು, ಕಿಶೋರ್ ನಿರ್ದೇಶಕರು. ಅವ್ರು ನಿಜವಾಗಿ ಕೂಡ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಕೈ ಜೋಡಿಸೋದಿಲ್ಲ ನಿರ್ಮಾಪಕರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ನಿರ್ಮಾಪಕ ಇಲ್ಲ ಅಂದ್ರೆ ಡೈರೆಕ್ಟರ್ ಇಲ್ಲ, ಡೈರೆಕ್ಟರ್ ಇಲ್ಲ ಅಂದ್ರೆ ಆರ್ಟಿಸ್ಟ್ ಇಲ್ಲ. ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರ್ಬೇಕು? ಮುಖ್ಯ ನಿರ್ಮಾಪಕರು ಬೇಕು, ಡೈರೆಕ್ಟರ್ ಬೇಕು. ನಿರ್ಮಾಪಕರು ಡೈರೆಕ್ಟರ್ ಎಲ್ಲ ನಿರ್ಮಾಪಕ ಕೇಳ್ತಾರೆ, ಆಮೇಲೆ ಕಲಾವಿದರು ಬರ್ತಾರೆ. ನಾನು ಯಾವಾಗ ಕೂಡ ಫಸ್ಟ್ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಿರ್ಮಾಪಕ ಕೈ ಜೋಡ್ತಿಲ್ಲ ಅಂದ್ರೆ ಇದ್ಯಾವುದು ಆಗೋದಿಲ್ಲ. ನಿರ್ಮಾಪಕನೇ ಮೇನ್, ಆಮೇಲೆ ಕಲಾವಿದರು ಬರ್ತಾರೆ, ಡೈರೆಕ್ಟರ್ ಬರ್ತಾರೆ. ಆ ನಿರ್ಮಾಪಕರಿಗೆ, ಇಂಥ ಸಿನಿಮಾ ಮಾಡ್ತಾರೆ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ನೋಡಿದೀರಾ. ನಾನು ಹೇಳೋದಕ್ಕಿಂತ ನೀವು ಹೇಳ್ಬೋದು, ಚಿನ್ನಗೌಡ್ರ ಮಗ ಹೇಳ್ಕೋತಾರ ಕಣೆ ಅಂತ. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ, ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಏನು ಆ ಡ್ರೆಸ್ಸು, ಮೇಕಪ್ ನೋಡಿದಾಗ
ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು, ಯಾಕಪ್ಪ ಹೀಗೆ ಅಂತ ಅಂದ್ರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ, ಆ ಪಾತ್ರಕ್ಕೆ ಆ ಪಾತ್ರಧಾರಿ ಆಗ್ಬಿಡ್ಬೇಕು ಅವ್ರು. ಅವಾಗಲೇ ಸಿನಿಮಾ ಹೊರಡೆ ಬರೋಕ್ಕೆ ಅನುಕೂಲ ಆಗ್ತದೆ, ಚೆನ್ನಾಗಿ ಬರ್ಲಿಕ್ಕೆ ಅನುಕೂಲ. ಜನ ನೋಡಿದವರು ಹೊರಗಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದ್ರೆ, ಮೇಯರ್ ಮುತ್ತಣ್ಣದಲ್ಲಿ ನಾ ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ರೂಪಿಸಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಇದನ್ನೇ ಕಣಪ್ಪ ಸಿದ್ಲಿಂಗಯ್ಯನವ್ರು ಡೈರೆಕ್ಟರ್ ಇದ್ದಾರೆ, ಅಣ್ಣ ಬೇಡ ಆಗಲ್ಲ ರೀ, ಒರಿಜಿನಾಲಿಟಿ ಬರಬೇಕು, ಇದನ್ನ ಮಾಡ್ಬೇಕ್ರಿ. ನಾನು ಹೊಸ ಬಟ್ಟೆ ಹಾಕೊಳ್ಬೇಕು ಮಾಡಿದ್ರೆ ಏನ್ ಅನ್ಕೋತಾರ್ರಿ ಅಂತ ಹೇಳಿ ಆ ರೂಪವನ್ನ ಈಚೆ ಕರೆದು ಅವನ ಬೆಟ್ಟದೆಲ್ಲ ನೋಡ್ಬಿಟ್ರೆ ವಾರ್ತೆ ಬರ್ತದೆ ನಮ್ಗೆ. ನಾನು ಕೂಡ ನೋಡಿದೀನಿ ಸಿನಿಮಾ ಶೂಟಿಂಗ್ ಹೋದಾಗ. ಅದು ನೋಡ್ಬಿಟ್ಟು ಅದನ್ನ ಹಾಕೊಂಡ್ರು ತೆಗೆದೇ ಈಗ ಶಾರ್ಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಲಾವಿದನಿಗೆ ಅದಿರ್ಬೇಕು, ನಾನು ಕಲಾವಿದ, ಈ ಪಾತ್ರಧಾರಿ ಅಂತ ಇರ್ಬೇಕು. ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ. ಆ ಕಲೆಗೆ, ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ ಅಂತ ಕೆಲಸವನ್ನ ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ. ಜೊತೆಗೆ ನಿರ್ಮಾಪಕರು, ನಿಜವಾಗ್ಲೂ ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಫಸ್ಟ್ ನಿರ್ಮಾಪಕ, ಆಮೇಲೆ ನಿರ್ದೇಶಕ, ಆಮೇಲೆ ಕಲಾವಿದರು ಇಂಥ ಫಿಲ್ಮ್ಗಳನ್ನು ತಗೊಂಡು ಮತ್ತೆ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದೀರಾ. ಈ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ನೀವು ಹೇಳ್ತಾರೆ, ನಾನು ಹೇಳಿ ನನ್ನ ಮಗ ಅನ್ನೋದು ಬೇರೆ. ಬಟ್ ಪಾತ್ರದಾಗೆ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾರೆ, ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಈ ಮೇಡಮ್ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ಜಮಾಯಿಸ್ತಾರೆ. ಚೆನ್ನಾಗಿ ಜಮಾಯಿಸ್ತಾರೆ. ಎಲ್ಲರೂ ಸ್ನೇಹಿತರೆಲ್ಲ ಬಂದಿರಲಿ, ಮೀಡಿಯಾದವರು ಎಲ್ಲ ನಮ್ಮ ಬಂಧು ಬಳಗ ಸುಮಾರು ಚಿಕ್ಕಮ್ಮೆ 1900 ಎಷ್ಟೇ ಸಿಯಪ್ಪ ಹೇಳಂಗಿಲ್ವ ಗೀತ ಮಾತ್ರ ನಮ್ಗೆ ಬೆಳಗ್ಗೆ ಅದನ್ನ ಸುಮಾರು 40-50 ವರ್ಷದಿಂದ ಕೂಡ 40-50 ವರ್ಷದಿಂದ ನಮ್ಮನ್ನ ಮೀಡಿಯಾದ ನಮ್ಮನ್ನ ಸಾಕೊಂಡು ಬಂದಿದ್ದಾರೆ. ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವ್ರ ಪಾರ್ವತಮ್ಮ ಗೊತ್ತಿರ್ಬೇಕು ನಮ್ಗೆ. ಅವ್ರು ಸುಮಾರು 80 ಚಿತ್ರಗಳನ್ನ ನಿರ್ಮಾಣ ಮಾಡ್ತಾರೆ. ವಜ್ರ ಸಂಚಿಕಾ ಸಂಸ್ಥೆಯನ್ನು ನಾವು ನಡೆಸ್ಕೊಂಡು ಬಂದ್ವಿ. ಈಗ ಬಿಡಿ, ಅದು ಆ ಕಾಲ. ರಾಜ್ಕುಮಾರ್ ಕಾಲದಲ್ಲಿ ಈ ಇರ್ತದೋ, ಈ ಶೂಟಿಂಗ್ ಮಾಡಕ್ ಹೋಗ್ತಿರಲಿಲ್ಲ ನೀವು, ಕಾರ್ವಾಂಗಿ ಏನು ಇರ್ಲಿಲ್ಲ, ಅವ್ರು ಏನೂ ಇಲ್ಲ. ಬಟ್ಟೆ ಬದಲಾಯಿಸ್ಕೋಬೇಕಂದ್ರೆ ಔಟ್ಡೋರ್ ಶೂಟಿಂಗ್ ಹೋದಾಗ ಯಾವ್ದಾದ್ರು ಮನೆ ಇದ್ರೆ ಮನೆಯಲ್ಲ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತಾರೆ. ಈಗ ಮಾಡ್ತಾರೆ ಕಲಾವಿದರು, ಕಾರ್ವಾನ್ ಇದೀನಪ್ಪ ಅಂತ ಕೇಳ್ತಾರೆ, ಕಾರ್ವಾನ್ ಇದ್ರಲ್ಲೇ ಇದು ಅದು ಆ ಕಾಲ. ಈ ಕಾಲ ನಿಜವಾಗಿ ಕೂಡ ಈ ಸಿನಿಮಾ ತಂಡದವರು, ಈ ರಿಪ್ಪನ್ ಸ್ವಾಮಿ ನಿರ್ಮಾಪಕರು ತುಂಬಾ ಕಷ್ಟಪಟ್ಟು ಮಾಡಿದ್ರ. ಮೇಲಾಗಿ ನಮ್ಮ ಕಿಶೋರ್ ಮೂಡಬಿದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆಮೇಲೆ ಕಲಾವಿದರು. ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ, ಕಲಾವಿದರು ಬರ್ತಾರೆ ಅಲ್ವಾ. ಅವ್ರು ಒಳ್ಳೇದಾಗುತ್ತೆ ಹೇಳ್ತಾ, ನಿಜವಾಗ್ಲೂ ಕೂಡ ನನ್ನನ್ನೆಲ್ಲ ಕರೆಸಿ ನಮ್ಮ ಮಾತಾಡ್ಲಿಕ್ಕೆ, ಹಂಚ್ಕೊಳ್ಳಿಕ್ಕೆ ಅವಕಾಶ ಪಡ್ಕೊಡ್ತಾರೆ. ಎಲ್ಲ ಕಲಾವಿದರು ಕೂಡ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ. ವಜ್ರಧೀರ್, ಎಂತ ಹೆಸರು. ಇಲ್ಲಿ ಕಲಾವಿದರು ಕೂಡ ನೋಡಿದ್ರಿ, ಡ್ರಾಮಾ ಕಲಾವಿದರು. ನೀವು ಜಮಾಯಿಸ್ತೀರಪ್ಪ, ನೀವು ಕೂಡ ಜಮಾಯಿಸ್ತೀರಿ. ನಮ್ಮ ಹೀರೋಯಿನ್ ಏನು ಮಂದಿನ ಹೆಸರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ, ಚೆನ್ನಾಗಿ ಮಾಡಿದ್ದೀರ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಇನ್ನು ಒಳ್ಳೆ ಸಿನಿಮಾ ಮಾಡ್ಬೇಕು ನೀವು, ನಾವು ಅದನ್ನ ನೋಡ್ಬೇಕು ಅಂತ ಹೇಳ್ತಾ, ನನ್ಗೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ ಹಾಗೂ ಈ ಮೇಡಮ್ ಅವ್ರಿಗೆ ಜೈ ಹಿಂದ್, ಜೈ ಕರ್ನಾಟಕ. ಚಿನ್ನೇಗೌಡರು ಸರ್ ಅವರೇ ಹಾಗೂ ಈ ಸಿನಿಮಾದ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರದವರೇ, ನಾನು ಮಲೆನಾಡಿನವನು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಭಾಗದವನು. ನನ್ನ ಹೆಸರು ಮಂಜುನಾಥ್ ತುಪ್ಪೂರ್ ಅಂತ ಹೇಳಿ. ನಾನೊಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ನಾನೊಬ್ಬ ಕಲಾವಿದ. ನಾನು ರಂಗಭೂಮಿ ಕಲಾವಿದ. ಅದರ ಜೊತೆಯಲ್ಲಿ ಸಿನಿಮಾದ ಕಡೆ ಒಂದು ಮುಖ ಮಾಡಿ ಈಗಾಗಲೇ ಒಂದು 3 ಧಾರಾವಾಹಿಗಳು ಹಾಗೂ 17 ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಿಶೋರ್ ಮೂಡಬಿದ್ರೆ ಅವರು ಈ ಸಿನಿಮಾದ ಒಂದು ಕಥೆಯನ್ನ ಹೇಳಿ, ಇದಕ್ಕೆ ನೀವು ಕೈ ಜೋಡಿಸ್ತೀರಾ ಅಂದ್ರು. ಕಥೆನೇ ಬೇಡ ಸರ್ ನೀವು ಹೇಳೋದು, ನಿಮ್ಮ ಸಿನಿಮಾ ಮಾಲ್ಗುಡಿ ಡೇಸ್ ಆಗಿರ್ಬೋದು, ಅಪ್ಪೆ ಟೀಚರ್ ಆಗಿರ್ಬೋದು, ಹಾಗೂ ತುಳುವಿನ ಹಲವಾರು ಸಿನಿಮಾಗಳನ್ನು ನೀವು ಮಾಡಿದ್ದೀರಿ. ನಿಮ್ ಜೊತೆಗೆ ನನ್ನ ಕೈಲಾಗಿದ್ದ ಸಪೋರ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲಿಗೊಂದು ಮಾತು ಕೊಟ್ಟೆ. ಅದೇ ರೀತಿಯಲ್ಲಿ ಉತ್ತಮವಾದಂತ ಒಂದು ಸಿನಿಮಾವನ್ನ ಈ
ಪರದೆಯಲ್ಲಿ ನೀವು ಈಗ ಟ್ರೈಲರ್ನ ನೋಡಿದಿರಿ. ಇನ್ನೊಂದು ಹೆಚ್ಚಿನ ಹೇಳ್ಬೇಕಂತಂದ್ರೆ ವಜ್ರದೀಪ್ ಜೈನ್ ಇದಾರಲ್ಲ, ಅವರು ನಮ್ಮೂರಿನವರು. ನನ್ನ ಮಲೆನಾಡಿನ ಬಾಳೆಹೊನ್ನೂರು ಭಾಗದ ಅವರ ಒಂದೇ ಹೋಬಳಿಯವರು. ಮೂಲತಃ ಅವರು ಅಲ್ಲಿಯ ಜಮೀನ್ದಾರರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರು ಕಡೆ ಅರಸಿ ಬಂದರು. ಆದರೆ ಬಹಳ ಅತ್ಯಂತ ದೊಡ್ಡ ಜಮೀನುದಾರರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವಜ್ರದೀಪ್ ಜೈನ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಹಾಗೆ ವಿಜಯ್ ಸರ್ ಅವ್ರ ಜೊತೆಯಲ್ಲಿ 2ನೇ ಸಿನಿಮಾ ಕೂಡ ನಾನು ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ. ಸೀತಾರಾಮ್ ಬಿನಯ್ ಒಂದು ಮಾಡಿದ್ರು. ಸೀತಾರಾಮ ಅಂತ ಹೇಳಿ 2ನೇ ಒಂದು ಚಿತ್ರ ಈಗ ಆಲ್ರೆಡಿ ರೆಡಿ ಆಗಿದೆ. ಅವರು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕಿಶೋರ್ ಸರ್ ಅವರು ನಮಗೆ ಈ ಸಿನಿಮಾನ ಮಾಡೋಣ ಮಲೆನಾಡು ಭಾಗದಲ್ಲಿ ಅಂತ ಹೇಳಿದಾಗ ತುಂಬಾ ಸಂತೋಷ ಆಯ್ತು. ಆ ಮಲೆನಾಡು ಭಾಗದ ಒಂದಷ್ಟು ಕಥೆಗಳನ್ನ, ನೈಜ ಕಥೆಯನ್ನ ಒಂದು ಪರದೆ ಮೇಲೆ ತಂದಿದ್ದಾರೆ. ಇದನ್ನ 29ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ಈ ಚಿತ್ರನ ಜನಸಾಮಾನ್ಯರು ನೋಡಿದಾಗ ಮಾತ್ರ ನಮ್ಮಂತ ಸಣ್ಣ ಪುಟ್ಟ ನಿರ್ಮಾಪಕರುಗಳು ಮುಂದಿನ ಸಿನಿಮಾವನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಿಂದೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಉಸಿರೇ ಅಂತ ಒಂದು ಸಿನಿಮಾವನ್ನ ನಾವು ನಿರ್ಮಾಣ ಮಾಡಿದ್ವಿ. ಆದ್ರೆ ಅದರಲ್ಲಿ ಸೋತ್ವಿ. ಆದ್ರೂ ಕೂಡ ಈ ಸಿನಿಮಾವನ್ನ ಮಾಡಬೇಕು, ಒಳ್ಳೆ ಕಿಶೋರ್ ಮೂಡಬೇದ್ರು ಒಳ್ಳೆ ಕಥೆಯನ್ನ ಮಾಡಿದ್ದಾರೆ. ಅದರಲ್ಲೂ ವಿಜಯ್ ಸರ್ ಅವರ ಒಳ್ಳೆಯ ನಟನೆ ಇರುತ್ತೆ. ರಗಡಾದಂತಹ ಒಂದು ಈ ಅವರ ಪಾತ್ರ ಅತ್ಯುತ್ತಮವಾಗಿ ಬರುತ್ತೆ. ಅದ್ರ ಜೊತೆಗೆ ಅಶ್ವಿನಿ ಅವರು, ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಅಶ್ವಿನಿ ಚಂದ್ರಶೇಖರ್ ಅವರು ಕೂಡ ನಮ್ಮ ಮೂಲತಃ ಮಲೆನಾಡಿನವರು. ಅವರ ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅವ್ರ ಫಾದರ್. ಅವರು ಕೂಡ ಒಂದು ಮಲೆನಾಡಿನ ಕುಡಿಯಾಗಿ ಬಂದಂಥವ್ರು. ಹಾಗಾಗಿ ನನಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಮಲೆನಾಡಿನಲ್ಲಿ ನಡೆದಂತ ಈ ಚಿತ್ರೀಕರಣ ಹಾಗೂ ಅಲ್ಲಿಯ ಕತೆ, ಆ ಸೊಗಡನ್ನ ಈ ತಮ್ಮ ಮುಂದೆ 29ನೇ ತಾರೀಕು ಇಡಲಿದ್ದಾರೆ. ಹಾಗಾಗಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವದಿಸಿ ಅಂತ ಕೇಳ್ತಾ, ಮಾಧ್ಯಮದವರ ಕೈಯಲ್ಲಿದೆ ಈ ಚಿತ್ರ. ದಯವಿಟ್ಟು ಮಾಧ್ಯಮದವರು ನೀವೆಷ್ಟು ಇದನ್ನ ಜನಗಳಿಗೆ ಹಂಚ್ತಿರೋ ನಮ್ಮ ಸಿನಿಮಾ ಅಷ್ಟು ಓಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ತಾ, ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಚಿತ್ರತಂಡದವರಿಗೆ ಕೂಡ ನಮಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪರೀಕ್ಷಿತ ಅಂತ. ಆಕ್ಚುಲಿ ಕಿಶೋರ್ ಜೊತೆ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದೆ, ಕೇಕ್ ಅಂತ, ಮಕ್ಕಳ ಸಿನಿಮಾದು. ಸೊ ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದು, ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಇದಕ್ಕೆ ಪ್ರೊಡ್ಯೂಸರ್ಸ್ ಬೇಕು, ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಬೇಕಂತ ಕೇಳಬೇಕಂದ್ರೆ, ಸೊ ಒಬ್ಬರಿಂದ ಈ ತರ ಮಾಡಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳಿದ್ರು. ವಿ ಆರ್ ಬೀಯಿಂಗ್ ಇನ್ IT ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಮಾಡೋದು. ಸೊ ಕ್ರೌಡ್ ಫಂಡೆಡ್ ತರ ಮಾಡ್ಕೊಂಡು ವಿ ಗಾಟ್ ಇನ್ ಬೋರ್ಡ್ ನಮ್ಮ ನೀರಜ್, ಮಂಜುನಾಥ್ ಅವರು ಮತ್ತೆ ನಾಗರಾಜ್ ಇವರನ್ನು ಕರ್ಕೊಂಡು ಬಂದು ಒಂದು ಟೀಮ್ ಮಾಡ್ಕೊಂಡು ಆಸ್ ಅ ಪಂಚಾನನ ಫಿಲ್ಮ್ಸ್ ಮಾಡ್ಕೊಂಡು ವಿ ಆರ್ ಹಿಯರ್ ವಿತ್ ದಿ ರಿಪ್ಪನ್ ಸ್ವಾಮಿ. ಸೊ ಇಟ್ ವಾಸ್ ಅ ಲಾಂಗ್ ಜರ್ನಿ. ಇದು ಒಂದು 2 years ಇಂದ ನಾವು ಆಕ್ಚುಲಿ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ ಬಿಹೈಂಡ್ ಸೀನ್ಸ್ ಕೆಲಸ ಮಾಡ್ತಿದ್ವಿ. ವಿ ಆರ್ ಆಲ್ವೇಸ್ ಬ್ಯಾಕ್ ಸಪೋರ್ಟ್ ಟು ಕಿಶೋರ್. ಸೊ ವಿ ಆರ್ ಹಿಯರ್. ಹಲೋ, ನಾನು ನಾಗರಾಜ್ ರಾಮನಗೌಡ್ರು ಅಂತ. ನಾನು ಪರೀಕ್ಷಿತಿಂದ ನನಗೆ ಪರಿಚಯ ಆದರು ಕಿಶೋರ್ ಅವರು. ಸೊ ಈ ತರ ಒಂದು ಕಾನ್ಸೆಪ್ಟ್ ಇಂದ ಮೂವಿ ಮಾಡ್ತಾ ಇದೀವಿ ಅಂದ್ರು. ಆಮೇಲೆ ಫಸ್ಟ್ ಆಫ್ ಆಲ್ ವಿಜಯ ರಾಘವೇಂದ್ರ ಅಂದ ತಕ್ಷಣ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಅಸ್. ಲೈಕ್ ಇನ್ ಅವರ್ ಚೈಲ್ಡ್ಹುಡ್ ವಿ ಆಲ್ವೇಸ್ ಯೂಸ್ ಟು ಸಿ ಚಿನ್ನಾರಿ ಮುತ್ತ ಆಸ್ ಆಕ್ಟರ್ ಅಂಡ್ ನಿನಗಾಗಿ ಇವತ್ತು ಬಿಗ್ ಡೆಬ್ಯೂ ಸಕ್ಸಸ್. ಇಟ್ಸ್ ಲೈಕ್ ಗ್ರೇಟ್ ಆನರ್ ಫಾರ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರೂಪ್. ಸೊ ಇದು ತುಂಬಾ ಸಂತೋಷ ಆಯ್ತು ನನಗೆ. ಅಟ್ಲೀಸ್ಟ್ ಸ್ಮಾಲ್ ಕಾಂಟ್ರಿಬ್ಯೂಷನ್. ವಿ ಆಲ್ವೇಸ್ ಲೈಕ್ ವರ್ಕ್ ಇನ್ ದ ಮೂವೀಸ್ ಅಂಡ್ ಆಲ್, but it never happens. I got a good opportunity with Parikshit and also Kishore. He is like a really good director, what I would say. Yeah, that's all. ನಾನು ನವೀನ್ ಉಳ್ಳಾರ್. ನನ್ನ ಫೀಲ್ಡೇ ಬೇರೆ ಆ್ಯಕ್ಚುಲಿ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನನಗೆ ಕಿಶೋರ್ ಬಂದ್ಬಿಟ್ಟು ವಿಜಯ ರಾಘವೇಂದ್ರ ಸರ್ ಇದು ಫಿಲ್ಮ್ ಉಂಟು ಅಂತ ಹೇಳಿದ್ರು. ನಾನು ಇವ್ರ ಥರನೇ ಚಿನ್ನಾರಿ ಮುತ್ತ ನೋಡಿದ್ದೀನಿ. ಐ ವಾಸ್ ವೆರಿ ಇಂಪ್ರೆಸಿವ್ ಆನ್ ದಟ್ ಫಿಲ್ಮ್. ಆಗ ನಾನು ಚಿಕ್ಕದಿರೋ ನೋಡಿದ್ದೆ, ಅವ್ರು ಚಿಕ್ಕದಿದ್ರಾಗ. ಸೊ ವೆರಿ ನೈಸ್ ಫಿಲ್ಮ್.
ರೀಸೆಂಟ್ಲಿ ನಾನು ಅವ್ರದ್ದು ಕೊಂಡನ ಫಿಲ್ಮ್ ನೋಡಿ, ಇವರು ನಮ್ಗೆ ಆಫರ್ ಮಾಡೋ ಮೊದಲೇ ನಾನು ಕೊಂಡನ ಫಿಲ್ಮ್ ನನ್ನ ಮಿಸ್ಸಸ್ ನಾವು ನೋಡಿದ್ವಿ ಇಬ್ರು ಕೂತು. ಇಟ್ಸ್ ವೆರಿ ನೈಸ್. ಸೊ ಎಂಡ್ ತನಕ ನಾವು ಊಟನೂ ಮಾಡಿಲ್ಲ. ಆಕ್ಚುಲಿ ಅಂದ್ರೆ ಎವ್ರಿ ಡೇ 8 to 9 o'clock ಊಟ ಮಾಡ್ತೀವಿ ನಾವು. ಆ ದಿವಸ 11 o'clock ಮುಗ್ದ ನಂತರ ಊಟ ಮಾಡಿದೀವಿ ನಾವು. ಸೊ ವಿ ನೋ ವಾಂಟ್ ಟು ಕಟ್ ದಟ್ ಫಿಲ್ಮ್ ಅಂಡ್ ಗೋ ಕಮ್ ಬ್ಯಾಕ್ ಆಗಿ. ಸೊ ವೆರಿ ನೈಸ್. ನಾನು ಅದಕ್ಕೆ ಈ ಫಿಲ್ಮ್ ಬಗ್ಗೆ ಏನು ಕೇಳೇ ಇಲ್ಲ ಅವ್ರ ಹತ್ರ. ಸೊ ನಿಮ್ದಿದ್ದು ಸಿನಿಮಾ ಅಂದ್ರೆ ದೊಡ್ಡ ಒಂದು ಸಮುದ್ರ ಇದ್ದಂಗೆ, ಅದಕ್ಕೊಂದು ಸಣ್ಣ ಹನಿ ಸೇರಿಸಿದೀವಿ ನಾವು. ಗ್ರೋ ಆಗ್ಲಿ, ಇದು ಚೆನ್ನಾಗಿ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಚಿನ್ನಾರಿ ಮುದ್ದ ಯಾಕಂದ್ರೆ ನಾನು ಸ್ವಲ್ಪ ಹೆಫ್ಟಿ ಇದ್ದೆ ಚಿಕ್ಕವನಿದ್ದಾಗ. ಮೈ ಫ್ರೆಂಡ್ಸ್ ಯೂಸ್ ಟು ಕಾಲ್ ಮಿ ದಟ್. ಸೊ ಇಟ್ಸ್ ಲೈಕ್ ರಿಯಲಿ ನೈಸ್ ಥಿಂಗ್ ಫಾರ್ ಮೀ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯ ಸಮಯನ ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆ ಕಳೀತಿದ್ದೀರಾ. ವಿಜಯ, ಇದು ಆಕ್ಚುಲಿ ಆರಂಭ ಆಗಿದ್ದು ಮಾಲ್ಗುಡೇಸ್ ಟೈಮ್ ಅಲ್ಲಿ. ಮಾಲ್ಗುಡೇಸ್ ಪ್ರಮೋಷನ್ಗೆ ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸರ್ ಹೇಳಿದ್ದು ನಾವು ತುಂಬಾ ಒಳ್ಳೆ ಒಂಥರ ಕಾಣಿಸ್ತಿದ್ದೀವಿ, ಒಂದು ಸ್ವಲ್ಪ ಬೇರೆ ತರ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದ ಆರಂಭ ಆಯ್ತು. ಒಂದು ಕತೆ ಇತ್ತು. ಸೊ ಆ ಕಥೆನ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಈ ತರ ಮಾಡಿದ್ವಿ. ನಾನೇ ಮಾತಾಡ್ಬೇಕು? ಓಕೆ. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ನಾನು ಜಾಸ್ತಿ ಮಾತಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾತಾಡಬೇಕು. ಸಿನಿಮಾ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಡೈರೆಕ್ಟರ್ಗಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಕೂಡ. ನನ್ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ, ಇಲ್ಲಿ ಬಂದಿರೋ ನಿರ್ಮಾಪಕರಿಗೆ, ಹಾಗೆ ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ. ಸರಿಸುಮಾರು 23-24 ಜನ ಸಹ ನಿರ್ಮಾಪಕರಿದ್ದಾರೆ. ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ. ಅದ್ರ ಜೊತೆಗೆ ನನ್ನ ತಂತ್ರಜ್ಞರು, ಕ್ಯಾಮ್ರಾಮನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ. ಮಧುಸೂದನ್, ರಾಘವೇಂದ್ರ, ನಿಂತ್ಕೊಳ್ಳಿ ಒಮ್ಮೆ, ಫ್ಯೂಚರ್ ಡೈರೆಕ್ಟರ್ಸ್ ಅವರು ಅವರಾಗಿರ್ಬೋದು. ಹಾಗೇನೆ ಎಲ್ಲ ಕಲಾವಿದರು ಆಗಿರ್ಬೋದು. ಕೃಷ್ಣಮೂರ್ತಿ ಸರ್ ಇದ್ದಾರೆ, ಅನುಷ್ಕಾ ಅವರು ಇದ್ದಾರೆ, ವಜ್ರದೀಪ್ ಸರ್ ಇದ್ದಾರೆ, ಅಮೃತ ಶೆಟ್ಟರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಎಲ್ರು ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜಯರಾಘವನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕಾಗಿದೆ, ಯಾಕಂದ್ರೆ ನಾವಿಬ್ರು ಸೇಮ್. ಹಾಗೇನೆ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ನೀವೇನ್ ಟ್ರೈಲರ್ ನೋಡಿದೀರಾ, ನಿಮ್ ಟ್ರೈಲರ್ ನೋಡ್ಬೇಕಾದ್ರೆ ನಿಮ್ಗೆ ಯಾವ ಭಾವನೆಯನ್ನ ಕೊಡ್ತು, ಖಂಡಿತವಾಗ್ಲೂ ಸಿನಿಮಾ ಅದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿನ ಅನುಭವನ ಕೊಡುತ್ತೆ. ಇದಂತೂ ನಾನು ನಿರ್ದೇಶಕನಾಗಿ, ಬರಹಗಾರನಾಗಿ, ಜೊತೆಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಇದನ್ನ ಮಾಧ್ಯಮದ ಮುಖಾಂತರ ಜನರಿಗೆ ಹೇಳಬಲ್ಲೆ. ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡುತ್ತೆ. ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು. ತುಂಬಾ ಮಲೆನಾಡಿನಲ್ಲಿ ತುಂಬಾ ಘಟನೆಗಳು ನಡೆಯುತ್ತೆ, ಅಲ್ಲಿನ ಕಥೆಗಳು ತುಂಬಾ ಇರುತ್ತೆ. ಅಂತ ಒಂದಷ್ಟು ವಿಚಾರಗಳನ್ನ ಒಂದು ಊರು, ಆ ಊರಿನ ಸುತ್ತಮುತ್ತ ನಡೆಯೋ ಘಟನೆಗಳಾಗಿರ್ಬೋದು, ಆ ಒಂದು ಪಾತ್ರ ಕಟ್ಟಿಕೊಟ್ಟಿರುವಂತಹ ಸಿನಿಮಾ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಅನುಭವ ಕೊಡುತ್ತೆ. ಥ್ಯಾಂಕ್ ಯು ಸರ್. ಅದು ದೈವ ಅಲ್ಲ, ಯಕ್ಷಗಾನ. ಆರಂಭದಲ್ಲಿ ಉಯ್ಯಾಲೆ ಮೇಲೆ ದೇವಿ ಕೂತ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಟ್ರೈಲರ್ ಮಧ್ಯಭಾಗದಲ್ಲಿ ಒಬ್ಬ ರಾಕ್ಷಸನ ಒಂದು ಇದು ಬರುತ್ತೆ. ಅಂದ್ರೆ ಇಡೀ ಸಿನಿಮಾದ ಕತೆಗೂ ಆ ಪಾತ್ರಗಳಿಗೂ, ಅಂದ್ರೆ ಪುರಾಣದ ಒಂದು ಪಾತ್ರಗಳಿಗೂ ಒಂದು ಸಣ್ಣ ಒಂದು ಕನೆಕ್ಷನ್ ಇದೆ ಅಷ್ಟೇ, ಚಿಕ್ಕ ಕನೆಕ್ಷನ್ ಅಷ್ಟೇ. ಎಸ್, KRG ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಆಲ್ರೆಡಿ ಇದನ್ನ ಅನೌನ್ಸ್ ಮಾಡಿದ್ದೀವಿ. 29ಕ್ಕೆ ಬಿಡುಗಡೆ ಆಗ್ತಾ ಇದೆ. ಆರಂಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬಿಡುಗಡೆ ಮಾಡಿಕೊಂಡು, ಸೊ ಅದಾದ್ಮೇಲೆ ಜನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಜನ ಅದನ್ನೇ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಒಂದಷ್ಟು ಯೋಚನೆ ಇದೆ, ಅದ್ ನೋಡ್ಬೇಕು ಏನು ಅಂತ. ಒಂದು ಪ್ಲಾನ್ ಮಾಡ್ಕೋತಾ ಇದೀವಿ. ಒಂದಷ್ಟು ಪೇಡ್ ಪ್ರೀಮಿಯರ್ ಒಂದಷ್ಟು ಪ್ಲಾನ್ ಮಾಡ್ಕೋತಾ ಇದೀವಿ, ಒಂದು 3-4 ಸಿಟಿಯಲ್ಲಿ. ಅದ್ರ ಕೆಲಸ ನಡೀತಾ ಇದೆ. ಸೊ ಅದು ಸಕ್ಸಸ್ ಆದ್ರೆ ಅದಾದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಎಸ್, ಇದು ನನಗೊಬ್ಬನಿಗೆ ಅಲ್ಲ, ನನಗೂ ಇಂಪಾರ್ಟೆಂಟ್, ನಿರ್ಮಾಪಕರಿಗೆ ಇಂಪಾರ್ಟೆಂಟ್, ವಿಜಯರಾಘವನ್ ಸರ್ಗೂ ಇಂಪಾರ್ಟೆಂಟ್. ಈ ಸಿನಿಮಾದ ಮೇಲೆ ನಮ್ಮ ಚಿತ್ರರಂಗದ ಭವಿಷ್ಯ ನಿಂತಿದೆ. ಹಾಗಾಗಿ 2 ವರ್ಷಗಳಿಂದ ತುಂಬಾ ಕೇರ್ಫುಲ್ ಆಗಿ, ತುಂಬಾ ಒಂದು
ಮುತುವರ್ಜಿ ವಹಿಸಿ ಈ ಸಿನಿಮಾನ ಬರ್ದಿದೀವಿ, ನಿರ್ದೇಶನ ಮಾಡಿದೀವಿ. ಇವಾಗ ಬಿಡುಗಡೆಗೆ ಬಂದಿದ್ವಿ. ನಾವು ಸಿನಿಮಾ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ರೆಡಿ ಇತ್ತು, ಸೆನ್ಸರ್ ಆಗಿತ್ತು. ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ಕೊಂಡು ಬಹುಶಃ ಇದೇ ಒಳ್ಳೆ ಸಮಯ ಅಂತ ಅನ್ಕೋತೀವಿ. ಬೇರೆ ಏನಾದ್ರು ಪ್ರಶ್ನೆಗಳು? ಥ್ಯಾಂಕ್ ಯು ಡೈರೆಕ್ಟರ್, ಆಲ್ ದ ವೆರಿ ಬೆಸ್ಟ್. ಯು ಆರ್ ಸಚ್ ಎ ಪ್ರಾಮಿಸಿಂಗ್ ಡೈರೆಕ್ಟರ್. ನಿಮ್ಮ ಬತ್ತಳಿಕೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಸಿಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಎಲ್ಲ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಇನ್ನ ಇದೆ. ನನ್ನ ಹೆಸರು ರಮೇಶ. ನಾಗರೊಳ್ಳೆ ಕಾಡಿನಲ್ಲಿ ಇರೋದು ನಾವು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಾವೊಂದು ಕಾಡಿನ ಜನ. ಅಲ್ಲಿನ ಪ್ರಾಣಿ ಪಕ್ಷಿ, ಅಲ್ಲಿನ ಗೆಡ್ಡೆ ಗೆಣಸು, ಅಲ್ಲಿನ ಜೇನು, ಕಾಡಿನ ಒಡನಾಡಿ ನಾವು ಬದುಕುವಂಥದ್ದು. ಆನೆ, ಹುಲಿ, ಜಿಂಕೆಗಳು, ಕಾಟಿಗಳು, ಅದ್ರ ಮಧ್ಯದಲ್ಲಿ ಈಗಲೂ ಕೂಡ ನಾವು ವಾಸ ಮಾಡುತ್ತಾ ಈ ಮೂಲ ಹಾಡು ನಮ್ಮ ಜೇನುಕುರುಬ ಸಮುದಾಯದ ನಮಗೆ ಆದ ನಮ್ಮ ಭಾಷೆ ಇದೆ, ನಮ್ಮದೇ ಆದ ಕಲ್ಚರ್ಗಳಿದೆ. ಅದನ್ನ ನಮ್ಮ ಭಾಷೆಯಲ್ಲೇ ಅದನ್ನ ಹಾಡುವ ಬರುವ ಅಂತೇಳಿ ಜೇನುಕುರುಬರ ಭಾಷೆಯಲ್ಲೇ ಇರುವಂಥ ಹಾಡು. 2 ಹಾಡನ್ನು ನಾವು ಹಾಡಿದ್ದೀವಿ ಈ ಸಿನಿಮಾಗೆ. ಹಾಗೆ ಮೊದಲನೆಗೆ ನಮ್ಮ ಹಾಡನ್ನು ಕೇಳಿ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ವಿಜಯ್ ಸರ್ನ ತುಂಬ ಖುಷಿಯಾಗಿ ನಮ್ಮ ಡೈರೆಕ್ಟರ್ ಸರ್ನ ನಾವು ಕೇಳ್ತಾ ಇದ್ದೋ. ಒಂದ್ಸಲಿ ನಮ್ಮ ಹಾಡಿಗೆ ನಮ್ಮ ಜನರ ಹತ್ರ ಬಂದು ನೋಡಲಿ ಅಂತ ನಾನು ತುಂಬ ಕೇಳ್ಕೊತಾ ಇದ್ದೆ. ಆ ದಿನ ಬಂದಿದ್ರೆ ತುಂಬ ಸಂತೋಷ ಆಗ್ತಾ ಇತ್ತು. ಇನ್ನೊಂದು ಕೂಡ ನಾವೊಂದು ಕಾಡಬ್ಬ ಅಂತ ಹೇಳಿ ಮಾಡಿದ್ವಿ. ಹಾಡಿ ಜನ ನಮ್ಮ ಅಲ್ಲಿ ಏನು ನಮ್ಮ ಗಿರಿಜನ ಸಮುದಾಯದವರು ಇದ್ದೀವಿ. ನಾವೊಂದಷ್ಟು ಜನ ಸೇರಿ ದೊಡ್ಡ ದೊಡ್ಡ ನಮ್ಮ ಕಲಾವಿದರುಗಳನ್ನ ನಾವು ಅಲ್ಲಿ ಕರೆಸಿ ಒಂದು ನಮ್ಮ ಕಲೆಯನ್ನು ಕೂಡ ಇನ್ನು ಮುಂದೆ ಯಾವ ರೀತಿ ನಾವು ತೆಗೆ ಬರ್ಬೇಕು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಂದೇ ಬರ್ಬೇಕು ಸರ್. ನಾನು ಈ ಹಾಡು ಮುಗಿದ ತಕ್ಷಣ ಈ ಹಾಡಿನ ಮೂಲ ಏನು ಅಂತ ನಾನು ಹೇಳಿ.